4 ತಿಂಗಳಿನಿಂದ ನಿಂತಲ್ಲೇ ನಿಂತಿರುವ ವಿಜ್ಞಾನ ಕೇಂದ್ರದ ಬಸ್. ಬೀದರ್ ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಅನುದಾನದ ಕೊರತೆ ಉಂಟಾಗಿದೆ. ಅನುದಾನ ಇಲ್ಲದೆ ಸ್ಥಗಿತಗೊಂಡಿರುವ 20 ಲಕ್ಷ ರೂಪಾಯಿ ಮೌಲ್ಯದ ಬಸ್ ಇದಾಗಿದೆ. ಸರ್ಕಾರಿ ಶಾಲಾ ಮಕ್ಕಳನ್ನ ವಿಜ್ಞಾನ ಕೇಂದ್ರಕ್ಕೆ ಕರೆತರಲು ಖರೀದಿಸಿದಂತ ಬಸ್ ಆದ್ರೆ ಇದೀಗ ಮಕ್ಕಳ ಸೇವೆಗೆ ಬಳಕೆಯಾಗದೆ ನಿಂತಿದೆ. ಕಳೆದ 4 ತಿಂಗಳಿಂದ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಅನುದಾನ ಕೊರತೆಯಿಂದ ಬಸ್ ನಿರ್ವಹಣೆ ಹಾಗೂ ಸಂಚಾರಕ್ಕೆ ತೊಂದರೆ ಉಂಟಾಗ್ತಿದೆ. ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ವಿಜ್ಞಾನ ಕೇಂದ್ರದ ಭೇಟಿ ಕಲ್ಪಿಸುವ ಉದ್ದೇಶದಿಂದ ಈ ಒಂದು ಬಸ್ ಅನ್ನ ಇಡಲಾಗಿತ್ತು. ಶಾಲಾ ಮಕ್ಕಳಲ್ಲಿ ವಿಜ್ಞಾನಾಸಕ್ತಿ ಬೆಳೆಸುವ ಪ್ರಮುಖ ಯೋಜನೆ ಹಿನ್ನಡೆಯಾಗಿ ಬಸ್ ಇದ್ರೂ ಕೂಡ ಅನುದಾನದ ಕೊರತೆಯಿಂದ ಮಕ್ಕಳಿಗೆ ಸೇವೆ ನೀಡಲು ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿಸಿದಂತ ಬಸ್ ಇದೀಗ ಉಪಯೋಗವಿಲ್ಲದೆ ನಿಂತಿದೆ. ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿದ್ದಂತಹ ಸರ್ಕಾರಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಬಸ್ ಸಂಚಾರ ಪುನರಾರಂಭಿಸಲು ಅನುದಾನ ಬಿಡುಗಡೆ ಅಗತ್ಯವಾಗಿದೆ. ಹೀಗಾಗಿ 4 ತಿಂಗಳಿಂದ ಬಸ್ ನಿಂತಿರುವುದರಿಂದ ಸರ್ಕಾರ ಬಸ್ ನೀಡಿರುವ ಉದ್ದೇಶವೇ ಇದೀಗ ವಿಫಲವೆನಿಸುತ್ತಿದೆ. ವಿಜ್ಞಾನವೆಂಬ ಕ್ಲಿಷ್ಟಕರವಾದ ವಿಷಯವನ್ನು ಕೇವಲ ಪಠ್ಯದ ಮೂಲಕ ಮಾತ್ರ ತಿಳಿಸಲು ಸಾಧ್ಯವಾಗದ ಕಾರಣ ಇದನ್ನು ಪ್ರಾಯೋಗಿಕವಾಗಿ ಅಂದರೆ ಒಂದಿಷ್ಟು ಪ್ರಯೋಗಗಳ ಮೂಲಕ ತಿಳಿಸುವ ಒಂದಿಷ್ಟು ಕಾರ್ಯಕ್ರಮಗಳನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾಡ್ತವೆ. ಈ ನಿಟ್ಟಿನಲ್ಲಿ ಬೀದರ್ನಲ್ಲೂ ಕೂಡ ಒಂದು ವಿಜ್ಞಾನ ಉಪ ಪ್ರಾದೇಶಿಕ ಕೇಂದ್ರವಿದೆ. ಈಗ ನಾವು ಆ ಉಪ ಪ್ರಾದೇಶಿಕ ಕೇಂದ್ರದ ಆವರಣದಲ್ಲಿದ್ದೇವೆ. ವಿಜ್ಞಾನ ಕೇಂದ್ರನು ಅಂತ ಹೇಳ್ತೇವೆ. ಬೀದರ್ ನಗರದಲ್ಲಿರೋದು ಈ ವಿಜ್ಞಾನ ಕೇಂದ್ರಕ್ಕೆ ನಿತ್ಯ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾಯಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಂತರದಲ್ಲಿ ಏನಾಯಿತು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದರ ಸೌಲಭ್ಯದಿಂದ ಸಾಕಷ್ಟು ವಂಚಿತರಾಗ್ತಿದ್ರು. ಯಾಕಂದರೆ ಜಿಲ್ಲೆಯ ಹಲವು ಹಳ್ಳಿಗಳಿಂದ ಬರೋಂಥ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆದ ಕಾರಣ ಈ ವಿಜ್ಞಾನ ಕೇಂದ್ರಕ್ಕೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಒಂದು ಅನುದಾನ ಬರ್ತದೆ. CSR ನಿಧಿಯಿಂದ ಏನು ಒಂದು 22 ಲಕ್ಷ ರೂಪಾಯಿ ದುಡ್ಡಲ್ಲಿ ಒಂದು ಬಸ್ಸನ್ನು ಈ ವಿಜ್ಞಾನ ಕೇಂದ್ರಕ್ಕೆ KKRDB ಕೊಟ್ಟಿರ್ತದೆ. ಈಗ ನೋಡ್ತಾ ಇರ್ಬೋದು, ಈ ಇದೇ ಬಸ್ಸನ್ನು KKRDB CSR ನಿಧಿಯಿಂದ ಕೊಟ್ಟಿರಲಾಗ್ತದೆ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಬೀದರ್, ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕಬೀರ್ವಾಡ, ಗಾದಿಗೆ ರೋಡ್ ಅಂತ ಬರೆದಿದೆ. ಈ ಬಸ್ ಏನಿದೆ ನೀವು ನೋಡ್ತಾ ಇದ್ದೀರಿ, ಈ ಬಸ್ಸು ಕಳೆದ 5 ತಿಂಗಳಿನಿಂದ ಇದೇ ಸ್ಥಿತಿಯಲ್ಲಿ ನಿಂತಿದೆ. ಕಾರಣ ಇಲ್ಲಿ ಏನು ಕ್ಯೂರೇಟರ್ ಅವ್ರನ್ನ ಕೇಳಿದರೆ, ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅವ್ರನ್ನ ಕೇಳಿದರೆ ಅನುದಾನದ ಕೊರತೆಯಿಂದ ಈ ಬಸ್ ನಿಂತಿದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಈಗ 20 ಲಕ್ಷ ರೂಪಾಯಿದಲ್ಲಿ ಬಸ್ ತಂದು ಇದನ್ನು ಹಬ್ಬಬ್ಬ ಅಂದರೆ ಒಂದು 4 ತಿಂಗಳು ನಡೆಸಿರ್ಬೋದು. 4 ತಿಂಗಳು ಆದಮೇಲೆ ವಾಪಸ್ ಒಂದು 5 ತಿಂಗಳಿಂದ ಈ ಬಸ್ ನಿಂತಲ್ಲೇ ನಿಂತಿದೆ. ಸರ್ಕಾರ ಜನರ ತೆರಿಗೆ ಹಣವನ್ನು, ಜನರ ದುಡ್ಡನ್ನು, ಇದನ್ನು ಏನು ಮಕ್ಕಳಿಗೆ ಸೌಲಭ್ಯವಾಗಲಿ, ವಿದ್ಯಾರ್ಥಿಗಳಿಗೆ, ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಏನೋ ಈ ಬಸ್ಸನ್ನು ಕೊಟ್ಟರೆ ಅನುದಾನ ಇಲ್ಲದೆ ಈ ರೀತಿ ನಿಲ್ಲಿಸಿರೋದು, ಏನೋ ಅನುದಾನವನ್ನು ಕೊಟ್ಟು ಅದೇನೋ ಹೊಳೆಯಲ್ಲಿ ಹುಂಚೆಯನ್ನು ತೊಳೆದಂಗೆ ಅಂತಾರಲ್ಲ, ಆ ರೀತಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಏನು ಹಬ್ಬಬ್ಬ ಅಂದರೆ ಒಂದು 2-3 ಲಕ್ಷ ರೂಪಾಯಿ ಅನುದಾನ ಖರ್ಚಾಗ್ಬೋದು ಏನೋ ವರ್ಷಕ್ಕೆ. ಆ ಅನುದಾನದಲ್ಲಿ ಏನು ಫ್ಯೂವೆಲ್ಗಾಗುತ್ತೆ, ವಿದ್ಯಾರ್ಥಿಗಳನ್ನ ಕರ್ಕೊಂಬರೋದು ಹೋಗೋದು ಎಲ್ಲ ಇದಕ್ಕೂ ಅಷ್ಟು ಅನುದಾನದಲ್ಲಿ ಮುಗಿದೋಗುತ್ತೆ. ಲಾಸ್ಟ್ ಬಾರಿ ಏನೋ ಬಂದಿತ್ತಂತೆ, ಒಂದು ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅಂತ ಹೇಳ್ತಾರೆ. ಒಂದು 2 ಲಕ್ಷ ಬಂದಿತ್ತು ಅನ್ನೋ ಮಾತುಗಳನ್ನ ಅಲ್ಲಿನ ಕ್ಯೂರೇಟರ್ ಹೇಳಿದರು. ಬಟ್ ಅದನ್ನು ದಾಖಲಾತಿಲಿ ಕೊಡಿ ಅಂದರೆ ಅವ್ರು ಕೊಡೋಕ್ಕೆ ಹಿಂದೇಟು ಆಗ್ತಿರೋದು ನೋಡಿದರೆ ಪಾಪ ಅವ್ರಿಗೆ ಇದರಲ್ಲಿ ಆಸಕ್ತಿ ಇಲ್ವೇನೋ ಅನ್ನೋ ಮಾತುಗಳನ್ನು ಕೂಡ ಕೇಳಿ ಬರ್ತವೆ. ಯಾಕಂದರೆ ನಾವು ಇಲ್ಲಿನ ವಿಜ್ಞಾನ ಕೇಂದ್ರದ ಕೇಂದ್ರದ ಏನು ಕ್ಯೂರೇಟರ್ ಅವ್ರಿಗೆ ಮಾಹಿತಿ ಕೇಳಿದರೆ ಎಲ್ಲವನ್ನು RTI ಮೂಲಕ ಪಡೆದುಕೊಳ್ಳಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲನೂ RTI ಮೂಲಕ ಪಡೆದುಕೊಳ್ಳಿದ್ರೆ ಅವ್ರ ಹತ್ರ ದಾಖಲಾತಿಗಳನ್ನ ಏಕೆ ಇಟ್ಕೋಬೇಕು? ನಾವೇನು ಇದನ್ನು ಕೆಟ್ಟ ಕೆಲಸಕ್ಕಂತರೂ ಬಳಸ್ತಾ ಇಲ್ಲ. ಇಲ್ಲಿನ ವಿಜ್ಞಾನ ಕೇಂದ್ರಕ್ಕೆ ಬಸ್ ಇಲ್ಲ, ಅನುದಾನ ಇಲ್ಲದೆ ಬಸ್ ನಿಂತಿದೆ. ಇದನ್ನು ಸರ್ ಎಷ್ಟು ಅನುದಾನ ಬಂದಿದೆ, ಈಗ ಎಷ್ಟು ಬೇಕಾಗ್ಬೋದು, ಇನ್ನೂ ದಾಖಲೆಗೆ ಇದ್ರೂ ಕೂಡ ಅವ್ರು ಹಿಂದೆ ಇಟ್ಟಾಗ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರದ್ದು ಏನೋ ನೆಗ್ಲಿಜೆನ್ಸಿ ಕಾಣ್ತಾ ಇದೆ. ಈ ಬಸ್ ಆಗ್ಬಿಟ್ರೆ ದಿನ ಮಕ್ಕಳು ಜಾಸ್ತಿ ಬಂದುಬಿಡ್ತಾರೆ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಪಾಪ ಅವ್ರಿಗೂ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೂ ಕೂಡ ನಾವು ಉಸ್ತುವಾರಿ ಸಚಿವರ ಬಳಿ, ಜಿಲ್ಲಾಧಿಕಾರಿಗಳವರ ಬಳಿ ಏನು ಗಮನಕ್ಕೆ ತರೋ ಕೆಲಸವನ್ನು ನಾವು ಮಾಡ್ತೇವೆ. ಏನು ವಿಜ್ಞಾನ ಕೇಂದ್ರದ ಈ ಬಸ್ಗೆ ಸಮರ್ಪಕವಾದ ಅನುದಾನವನ್ನು ಕೊಟ್ಟು ಇಲ್ಲಿ ಏನು ಜಿಲ್ಲೆಯಲ್ಲಿರುವ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ವಿಜ್ಞಾನದ ವಿಷಯಗಳನ್ನು, ಕ್ಲಿಷ್ಟಕರವಾದ ವಿಷಯಗಳನ್ನ ಪ್ರಾಯೋಗಿಕವಾಗಿ ನೋಡುವ ಮೂಲಕ ಅವರಿಗೆ ಇನ್ನಷ್ಟು ಸುಲಭವಾಗಿ ತಿಳಿದುಕೊಳ್ಳುವಂಥ ಕೆಲಸ ಆಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.